ಕೆಮಿಕಲ್ ಕೊಡಲ್ವಾ ನೀವು? ಕೆಮಿಕಲ್ ಕಡಿಮೆ ಮಾಡಿದೀವಲ್ಲ, ನಿಮ್ಮದ್ ಕೊಟ್ಟ ಮೇಲೆ ಕಡಿಮೆ ಮಾಡಿದೆ. ಯಾಕಂದ್ರೆ ಕೆಮಿಕಲ್ ಕೊಟ್ರೆ 100 ಕ್ವಿಂಟಲ್ ಬರುತ್ತೆ ಈ ವರ್ಷ, ನೆಕ್ಸ್ಟ್ ಇಯರ್ ಬರಲ್ಲ. ಹಾಕಿಲ್ಲ, ಕೆಮಿಕಲ್ ಯಾವ್ದನ್ನು ಹಾಕಿಲ್ಲ, ಬೇಡ ಅಂತ ಬಿಟ್ಟು ಬಿಟ್ಟಿದ್ವಿ, ನಿಮ್ದೇ ಹಾಕ್ತಾ ಇರೋದು. ನಮ್ದು ಅಕ್ಷಯ ಸಮೃದ್ಧಿ ಗೊಬ್ಬರ ಹಾಕಿದ್ರೆ ಎಷ್ಟು ಕೆಜಿ ಕೊಟ್ರಿ? 2 ಕಿತ ಕೊಟ್ಟಿದೀವಿ ನಾವು. 2 ಕಿತ ಒಂದೇ ಸರಿ ಕೊಟ್ಟಿಲ್ಲ, ಫೀಡ್ ಮಾಡಿಲ್ಲ, ಸ್ವಲ್ಪ 3 ಕಿತ ಕೊಟ್ಟಿದೀವಿ ನಾವು. ಎಷ್ಟು ಕೆಜಿ ಕೊಟ್ರೆ? 4 ಕೆಜಿ 5 ಕೆಜಿ ಕೊಟ್ರು. 4 ಕೆಜಿ ಕೊಟ್ರೆ. ಆಮೇಲೆ ಈಗ ಏನೆಲ್ಲ ಚೇಂಜಸ್ ಕಾಣ್ತು ನಿಮಗೆ? ಎಕ್ಸ್ಚೇಂಜ್ ಆಯ್ತದೆ, ಗೊಬ್ಬರ ಕೆಲಸ ಮಾಡ್ತದೆ ಅಂತ ಅದಕ್ಕೇನೆ ಒಂದ್ ಲೋಡ್ ಹೇಳಿದ್ ನಾನು. ಒಂದ್ ಲೋಡ್ಗೆ ಈಗ ಗೊಬ್ಬರ ಹಾಕಿದ್ರೆ ಯಾವ ತರ ಹಾಕ್ತೀರಾ? ಎಲ್ಲ ಗೊಬ್ಬರ ಬಗಿತೀವಿ ರೌಂಡ್ ನೋಡಿ, ಇಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ವಿ ನೋಡಿ, ಸಖತ್ತಾಗಿದೆ ನೋಡಿ, ಬೇರಿಗೂ ಸಖತ್ ಸಪೋರ್ಟಿಂಗ್ ಆಗಿದೆ ಅಂತ. ಮಗ ಬೇರ್ನೆ ಹಾಳು ಮಾಡಬಾರ್ದು, ಹಾಳು ಮಾಡಬಾರ್ದು. 1ರಿಂದ 1 ಅಡಿ ಇವೆಲ್ಲ ಆಹಾರದ ಬೇರ್ಗಳು ನೋಡಿ. ಮಿಷಿನ್ ನೋಡ್ದು ಗೊಬ್ಬರ ಹಾಕಿ ಒಂದು ಮೇಲೆ ಎರ್ತೆ ತರ ಮಾಡಿ ಮುಚ್ಚಿರೋದು. ಇಲ್ಲ, ಆಹಾರದ ಬೇರೆ ಇರೋದೇ ಇಲ್ಲಿ. ಅದಕ್ಕೆ ನೀರು ಕೊಡ್ಬೇಕು, ನೀರೇ ಮೇನು. ಗೊಬ್ಬರ ಕೊಟ್ಮೇಲೆ ನೀರ್ ಕೊಡ್ಬೇಕು. ಹೌದು, ಮುಚ್ಚಬೇಕು. ಮಣ್ಣನ್ನ ಆ ಗಂಟೆಲೆ ಮುಚ್ಚಬೇಕು. ಹಾಕ್ಬಿಟ್ಟು ಬಿಟ್ಬಿಟ್ರೆ ಹಾವಿಯಾಗಿ ಹೋಯ್ತದೆ. ಆ ಗಂಟೆಲೆ ಮಣ್ಣು ಮುಚ್ಚಬೇಕು. ಗೊಬ್ಬರ ಹಾಕಿ ಕೊಡೋದಂಗೆ ಹಿಂದ್ಗಡೆಯಿಂದ ಮಣ್ಣು ಹಾಕೊಂಡ್ ಬರ್ಬೇಕು, ಸುತ್ತ ಹಾಕ್ಬೇಕು. ಈ ತೋಟನೂ ತುಂಬಾ ಚೆನ್ನಾಗಿದೆ. ಎಲ್ಲದೂ ಬೇಕು ಭೂಮಿಗೆ. ಮನುಷ್ಯ ಹುಟ್ಟಿದ್ಮೇಲೆ ಕಲಿಬೇಕು, ಎಲ್ಲ ಕಲ್ತ್ಕೊಂಡೆ ಬಂದಿರ್ತಾರ. ದಿವ್ಸ ಈಗ ಪಾಠ ಮೇಷ್ಟ್ರು ಹೇಳ್ಕೊಡ್ತಾರೆ, ಗಟ್ಟಿ ಮಾಡ್ಕೊಳ್ಳೋದು ಯಾರ್ದು? ಬುಡ ಒಳಗ್ ಸಾಮಾನ್ಯ ಇರೋರು ಗಟ್ಟಿ ಮಾಡ್ಕೋಬೇಕು.